ಪ್ರಭಾವ ಪದ್ಧತಿಯ 15ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 45ನೇ ಶ್ಲೋಕದಲ್ಲಿ, ನಾವುಗಳು ಪಾದುಕೆಯನ್ನು ತಲೆಯಲ್ಲಿ ಧರಿಸೋದ್ರಿಂದ ಸಿಗುವ ಫಲಗಳನ್ನು ತಿಳಿಸ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಸಕೃದಪಿ ಕಿಲ ಮೂರ್ಧ್ನ ಶ್ರಾಂಗಿಣ ಪಾದುಕೆ ತ್ವಾಂ ಮನುಜ ಮನುವಹಂತಂ ದೇಹ ಬಂಧವ್ಯಪಾಯೇ ಉಪಚರತಿ ಯಥಾರ್ಹಂ ದೇವವರ್ಗಸ್ತ್ವದೀಯಃ ಸತು ನಿಯಮಿತ ಭೃತ್ಯೋ ಜೋಷಮಾಸ್ತೆ ಕೃತಾಂತಃ. ಶ್ರಾಂಗಿಣ ಪಾದುಕೆ, ಭಗವಂತನ ಪಾದುಕೆಯೇ, ತ್ವಾಂ ನಿನ್ನನ್ನ, ಮೂರ್ಧ್ನ ತಲೆಯಿಂದ, ಸಕೃದಪಿ ಒಂದು ಬಾರಿಯಾದರೂ, ಅನುವಹಂತಂ ವಹಿಸಿಕೊಳ್ಳುವ, ಮನುಜಂ ಮನಿದನನ್ನ, ದೇಹ ಬಂಧ ವ್ಯಪಾಯೇ ಶರೀರ ನಾಶ ಕಾಲದಲ್ಲಿ, ತ್ವದೀಯ ನಿನ್ನದಾದ, ದೇವವರ್ಗ ದೇವತೆಗಳ ಸಮೂಹವಾದುದು, ಯಥಾರ್ಹಂ ಯಥೋಚಿತವಾಗಿ, ಉಪಚರತಿ ಉಪಚಾರ ಮಾಡುತ್ತದೆ, ಸ ಕೃತಾಂತಸ್ತು ಆ ಯಮನಾದರೋ, ನಿಯಮಿತ ಭೃತ್ಯ ತನ್ನ ಭೃತ್ಯರುಗಳನ್ನು ಅಡಗಿಸಿಕೊಂಡವನಾಗಿ, ಜೋಷಂ ಮೌನವಾಗಿ, ಆಸ್ತೆ ಕಿಲ ಇರುತ್ತಾನಂತೆ. ದೇವತೆಗಳಂತೆಯೇ ಮನುಷ್ಯರು ಕೂಡ ಪಾದುಕೆಯನ್ನು ತಲೆ ಮೇಲೆ ಧರಿಸ್ತಾರೆ. ಭಕ್ತಿಯಿಂದ ಭಗವಂತನ ಪಾದುಕೆಯನ್ನು ಒಂದು ಸಾರಿಯಾದರೂ ತಲೆಯಲ್ಲಿ ಧರಿಸಿದವರನ್ನ ಅವರ ಮರಣಕಾಲದಲ್ಲಿ ಅವರನ್ನು ಕರೆದೊಯ್ಯಲು ಪಾದುಕೆಯ ಪರಿಚಾರಕರಾದ ನಿತ್ಯ ಸೂರಿಗಳು ಬಂದು ಗೌರವದಿಂದ ಕರ್ಕೊಂಡು ಹೋಗ್ತಾರೆ, ಹಾಗೂ ಪರಮಪದಕ್ಕೂ ಸೇರಿಸ್ಬಿಡ್ತಾರೆ. ಮನುಷ್ಯರನ್ನ ಸಾಮಾನ್ಯವಾಗಿ ಮರಣವಾದ ಕಾಲದಲ್ಲಿ ಕರ್ಕೊಂಡು ಹೋಗುವಂತಹ ಯಮ ಹಾಗೂ ಯಮನ ದೂತರು ಪಾದುಕಾದೇವಿಯನ್ನು ತಲೆ ಮೇಲೆ ಧರಿಸಿದವರ ಮರಣ ಕಾಲದಲ್ಲಿ ನಡುಗ್ತಾ ನಿಂತ್ಕೊಂಡು ಅವರ ಸಮೀಪಕ್ಕೂ ಬರೋದಿಲ್ವಂತೆ. ಇದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.